ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಆಗಸ್ಟ್ 30 ಶುಕ್ರವಾರದ ಒಂದು ಬ್ಲಾಗು. ಸ್ನೇಹಿತರೆ, ವಾತಾವರಣ ಕೂಡ ನೋಡ್ತಾ ಇರ್ಬೋದು. ಸೊ ನಿನ್ನೆ ಸಂಜೆ ಮಳೆ ಬಂತು. ಸೊ ಇವಾಗ ಲೈಟಾಗಿ ಬಿಸಿಲು ಬರ್ತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಎಲೆಕ್ಟ್ರಿಷಿಯನ್ ಬಂದು ಕೆಲಸವನ್ನು ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಸೊ ಕಂಪ್ಲೀಟ್ಲಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಸ್ವಿಚ್ ಬಾಕ್ಸ್ಗಳು ಎಲ್ಲೆಲ್ಲಿ ಬರ್ತವೆ ಅಲ್ಲಿಗೆಲ್ಲ ಫಿಟ್ಟಿಂಗ್ಸ್ನ ಮಾಡಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ನಾವು ಬಂದು ಎಂದಿನಂತೆ ಕ್ಯೂರಿಂಗನ್ನು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಎಂದಿನಂತೆ 9:30ಕ್ಕೆ ಕೆಲಸದವ್ರು ಬಂದರು ಮತ್ತೆ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ನೀವು ಹೋದ್ ವ್ಲಾಗ್ನಲ್ಲಿ ನೋಡಿದ ಹಾಗೆ ಲಿವಿಂಗ್ ಏರಿಯಾನ ಪ್ಲಾಸ್ಟರಿಂಗ್ ಮಾಡಿದ್ರು ಮತ್ತು ಫಸ್ಟ್ ಫ್ಲೋರ್ಗೆ ಎಲೆಕ್ಟ್ರಿಕ್ ಕೆಲಸವನ್ನ ಮಾಡಿದ್ರು. ಸ್ನೇಹಿತರೆ, ನೋಡ್ತಾ ಇರ್ಬೋದು ರೂಮ್ ಅನ್ನ ಪ್ಲಾಸ್ಟರಿಂಗ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಗ್ರೌಂಡ್ ಫ್ಲೋರ್ ನಲ್ಲಿ 2 ರೂಮ್ ಇದೆ. ಅದರ ಅಳತೆ 7 ಅಡಿ 9 ಅಡಿ. ಸ್ನೇಹಿತರೆ, ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು, ನೀವು ಪ್ಲಾಸ್ಟರಿಂಗ್ಗೆ ಮರಳನ್ನ ಬಳಸ್ತಾ ಇದ್ದೀರಾ ಅಂತ. ಇಲ್ಲ ಸ್ನೇಹಿತರೆ, ಮರಳು ತುಂಬಾನೇ ಕಾಸ್ಟ್ಲಿ ಅಲ್ವಾ. ಸೊ ಅದಕ್ಕೆ ನಾವು ಎಂಸೆಂಡ್ ಅನ್ನ ಬಳಸ್ತಾ ಇದೀವಿ. ಸ್ನೇಹಿತರೆ, ಎಂಸೆಂಡ್ ನಲ್ಲಿ 2 ಟೈಪ್ ಇರುತ್ತೆ. ಸೊ ಒಂದು ಕಟ್ಟಡಕ್ಕೆ ಸಿಂಗಲ್ ಎಂಸೆಂಡ್ ಇರುತ್ತೆ ಮತ್ತೆ ಪ್ಲಾಸ್ಟರಿಂಗ್ಗೆ ಡಬಲ್ ಎಂಸೆಂಡ್ ಇರುತ್ತೆ. ಸೊ ನಾವು ಪ್ಲಾಸ್ಟರಿಂಗ್ಗೆ ಡಬಲ್ ಎಂಸೆಂಡ್ ನ ಯೂಸ್ ಮಾಡ್ತಾ ಇರೋದು. ಸ್ನೇಹಿತರೆ, ನೋಡ್ತಾ ಇರ್ಬೋದು ಮೇಸ್ತ್ರಿ ಸಣ್ಣೇಗೌಡರು ಸ್ನಾನದ ಮನೆ ಪ್ಲಾಸ್ಟರಿಂಗ್ಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಸ್ನೇಹಿತರೆ, ಒಂದು ರೂಮ್ದು ಪ್ಲಾಸ್ಟರಿಂಗ್ ಕಂಪ್ಲೀಟ್ ಆಯ್ತು. ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿ ಬಂದಿದೆ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಆಗಸ್ಟ್ 31 ಶನಿವಾರದ ಒಂದು ಬ್ಲಾಗು.
ಸ್ನೇಹಿತರೆ ವಾತಾವರಣ ಕೂಡ ನೋಡ್ತಾ ಇರ್ಬೋದು, ಇವತ್ತು ಬಿಸಿಲು ಬಂದಿದೆ. ಸ್ನೇಹಿತರೆ ಎಂದಿನಂತೆ ನಾವು ಬಂದು ಕ್ಯೂರಿಂಗನ್ನು ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಕ್ಯೂರಿಂಗ್ ಮಾಡಬೇಕು ಸ್ನೇಹಿತರೆ. ಹಾಂ ಇವತ್ತು ನಾಳಿದ್ದು ಯಾಕೆ ಇವತ್ತು ಇಸ್ಕೋ ಪರಿವೇಶ ಅನ್ಬೇಕು ಸೋಮವಾರ ಯಾಕೆ ಸ್ನೇಹಿತರೆ ಎಂದಿನಂತೆ 9:30ಕ್ಕೆ ಕೆಲಸದವ್ರು ಬಂದರು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಬಾಲ್ಕನಿಯ ಸೀಲಿಂಗ್ಗೆ ಇವತ್ತು ಪ್ಲಾಸ್ಟರಿಂಗ್ನ ಮಾಡ್ತಾ ಇದ್ದಾರೆ. ನೀ ಯಾಕೆ ಹೇಳ್ತೀನಿ ಹೇಳ್ತೀನ ಇಲ್ಲಿ ಒಂಚೂರು ಇಲ್ಲ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಕೆಲಸ ಕೂಡ ತುಂಬಾನೇ ಚೆನ್ನಾಗಿ ಆಗ್ತಾ ಇದೆ. ಇವತ್ತು ಬಚ್ಚಲು ಮನೆದು ಕೂಡ ಪ್ಲಾಸ್ಟರಿಂಗ್ ಆಯಿತು. ಸ್ನೇಹಿತರೆ 7 ಗಂಟೆಗೆ ಸ್ವಲ್ಪ ಮಳೆ ಬಂತು. ಸೊ ಅದಕ್ಕೆ ನಾನು ಬಂದು ಪ್ಲಾಸ್ಟರಿಂಗ್ ಆಗಿರೋ ಕಡೆಗೆ ಟಾರ್ಪಲನ್ನು ಹಾಕ್ತಾ ಇದ್ದೀನಿ. ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ನಮ್ಮ ಶಾಲೆಯ HM. ಸೊ ಅವರು ಸತತವಾಗಿ 10 ವರ್ಷ ನಮ್ಮ ಗ್ರಾಮದಲ್ಲಿ HM ಆಗಿ ಕಾರ್ಯವನ್ನು ನಿರ್ವಹಿಸಿದರು. ಇವತ್ತು ಅವರ
ಟ್ರಾನ್ಸ್ಫರ್ ಇತ್ತು. ಸೊ ಅದಕ್ಕೆ ನಮ್ಮ ಟೀಚರ್ಸ್ ಎಲ್ಲ ಸೇರಿ ಅವ್ರಿಗೆ ಸೆಂಡ್ ಆಫನ್ನು ಮಾಡಿದ್ರು. ಸೊ ಅದಕ್ಕೆ ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡು ಬಂದೆ, ನೋಡ್ತಾ ಇರಬಹುದು. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂತದ್ದು ಸೆಪ್ಟೆಂಬರ್ 18 ಬುಧವಾರದ ವ್ಲಾಗು. ಸ್ನೇಹಿತರೆ, ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ 74ನೇ ಹುಟ್ಟುಹಬ್ಬ. ಸ್ನೇಹಿತರೆ, ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ದಿನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ. ಸ್ನೇಹಿತರೆ, ನಮ್ ಡ್ಯಾಡಿನೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರ ದೊಡ್ಡ ಅಭಿಮಾನಿ. ಸ್ನೇಹಿತರೆ, ನಮ್ಮ ಗ್ರಾಮದಲ್ಲಿ ಅನ್ನದಾನ ಮತ್ತು ಆರ್ಕೆಸ್ಟ್ರಾವನ್ನ ಇಟ್ಕೊಂಡಿದ್ರು. ಸೊ ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡಿ ಸ್ನೇಹಿತರೆ. ಈ ಒಂದು ಕಾರ್ಯಕ್ರಮ ಜರುಗಲಿದೆ. ಮತ್ತೊಮ್ಮೆ ಸಾಸಿನ ಭಾಗದ ವಿಷ್ಣುವರ್ಧನ್ ಸ್ನೇಹಿತರೆ, ನೀವು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ಆದಷ್ಟು ನಮ್ಮ ಒಂದು ಚಾನಲ್ನಲ್ಲಿ ಬೇಗನೆ ವಾಚ್ ಟೈಮ್ ಕಂಪ್ಲೀಟ್ ಆಗಲಿ. ಮತ್ತು ಆದಷ್ಟು ವಿಡಿಯೋ ನೋಡೋರು ಯಾರು ಕೂಡ ಲೈಕನ್ನೇ ಮಾಡ್ತಾ ಇಲ್ಲ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಮತ್ತು ನೀವು ವಿಡಿಯೋ ನೋಡೋದ್ಮೇಲೆ ನಿಮಗೆ ಏನು ಅನಿಸಿಕೆ ಇರುತ್ತೋ ಅದನ್ನು ಕೂಡ ಕಮೆಂಟ್ ಮಾಡಿ. ಮತ್ತು ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ನ ನಾವು ರೀಚ್ ಮಾಡಬೇಕು. ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟ ಆಗಿತ್ತು 3 ದಿನದ ಒಂದು ವ್ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್.